ನಮಸ್ಕಾರ. ಮನುಷ್ಯರಿಗೆ ಸಂಬಂಧಗಳು ತುಂಬ ಅಗತ್ಯವಾದದ್ದು. ಭಾರತದಲ್ಲಿ ಕುಟುಂಬ ಹಾಗೂ ಸಮುದಾಯಕ್ಕೆ ಪ್ರಮುಖ ಪಾತ್ರ ಇದೆ. ಆದರೆ ಇದರಲ್ಲಿ ಮಹಿಳೆಯರ ಮೇಲೆ ಇರುವ ಭಾವನಾತ್ಮಕ ಹೊರೆ ಜಾಸ್ತಿ ಇದೆಯಾ? ಸಂಶೋಧನೆ ಪ್ರಕಾರ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಹಾಗೂ ಎಲ್ಲ ಕೆಲಸದಲ್ಲೂ ಮಹಿಳೆಯರ ಮನಸ್ಸಿನ ಹೂಡಿಕೆ, ಅವರ ಇನ್ವೆಸ್ಟ್ಮೆಂಟ್ ಅಸಾಮಾನ್ಯವಾಗಿ ಜಾಸ್ತಿ ಇದೆ. ಇದು ನಿಜವಾಗ್ಲೂ ಸತ್ಯನಾ? ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಜಾಗತಿಕ ಮತ್ತು ಸ್ಥಳೀಯ ಸಂಶೋಧನೆಗಳ ಪ್ರಕಾರ ಮಹಿಳೆಯರು ಹೆಚ್ಚಿನ ಆರೈಕೆ, ಘರ್ಷಣೆ ನಿವಾರಣೆ, ಭಾವನಾತ್ಮಕ ಸ್ಪಂದನೆ ಹಾಗೂ ಸಂಬಂಧಗಳ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಇದು ಸಮಯ ಕಳೆದಂತೆ ಮಹಿಳೆಯರ ಮೇಲೆ ಒತ್ತಡವಾಗುತ್ತದೆ. ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಪುರುಷರಿಗೆ ಭಾವನೆಗಳನ್ನು ಒತ್ತಿಟ್ಟು ಕೇವಲ ಕೆಲಸ ಮತ್ತು ಬಾಹ್ಯ ಜವಾಬ್ದಾರಿಯನ್ನು ನಿಭಾಯಿಸುವುದು ರೂಢಿಯಾಗಿರುತ್ತದೆ. ಇದನ್ನು ಸರಿಪಡಿಸುವುದರಲ್ಲಿ ನಮ್ಮೆಲ್ಲರ ಸಮಾನ ಪಾತ್ರವಿದೆ. ಇದರ ಬಗ್ಗೆ ಮಹಿಳೆಯರು ಏನು ಮಾಡಬಹುದು? ತಮಗಾಗುತ್ತಿರುವ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ತಿಳಿದುಕೊಂಡು ತಮ್ಮ ಇತಿಮಿತಿಯನ್ನು ಅರ್ಥಿಸಿಕೊಂಡು ಬಾಳಲು ಕಲಿಯಬೇಕು. ಸ್ವಂತ ಆರೋಗ್ಯದ ಕಾಳಜಿಯನ್ನು ಅಲಕ್ಷ್ಯ ಮಾಡದೆ ವಿಶ್ರಾಂತಿ ಮತ್ತು ಮನಸ್ಸಿನ ಭಾವನೆಗಳ ಬಗ್ಗೆ ಸಮಯ ನೀಡಬೇಕು. ಬೆಳವಣಿಗೆ ಬಗ್ಗೆ ಸಮಯ ನೀಡಬೇಕು. ಕುಟುಂಬದ ಇತರ ಸದಸ್ಯರು ನಮ್ಮನ್ನು ಅಲಕ್ಷ್ಯ ಅಥವಾ ನಿಗ್ಲೆಕ್ಟ್ ಮಾಡುತ್ತಿದ್ದಾರೆ ಅಂತ ಅನಿಸಿದಾಗ ಅವರು ಇರುವುದೇ ಹಾಗೆ, ಗಂಡಸರು ಮಾಡುವುದೇ ಹೀಗೆ ಅಂತ ಅದನ್ನು ಅಲಕ್ಷ್ಯ ಮಾಡಬಾರ್ದು, ಅದನ್ನು ನಾರ್ಮಲೈಸ್ ಮಾಡಬಾರ್ದು. ನಮಗೆ ಅನಿಸಿದ್ದನ್ನು ಅವ್ರ ಗಮನಕ್ಕೆ ತರೋದನ್ನು ನಾವು ಕಲ್ತ್ಕೊಳ್ಬೇಕು. ಇದ್ರ ಬಗ್ಗೆ ಪುರುಷರು ಏನು ಮಾಡಬಹುದು? ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು, ಸಹಾಯಕ್ಕಾಗಿ ಬಾಯ್ಬಿಟ್ಟು ಕೇಳುವುದನ್ನು ಮತ್ತು ಇನ್ನೊಬ್ಬರ ಮಾತನ್ನು ಗಮನವಿಟ್ಟು ಆಲಿಸುವುದನ್ನು ಕಲಿಯಬೇಕು. ಪುರುಷರು ಬರೀ ಆರ್ಥಿಕ ಹಾಗೂ ಪ್ರಾಕ್ಟಿಕಲ್ ಸೌಲಭ್ಯಗಳನ್ನು ನೀಡುವವರು ಮಾತ್ರ ಅಲ್ಲದೆ ಕುಟುಂಬದಲ್ಲಿ ಭಾವನಾತ್ಮಕವಾಗಿ ಸಹಭಾಗಿ ಆಗುವುದನ್ನು ಕಲಿಯಬೇಕು. ಇದರಿಂದ ಪರಸ್ಪರ ಸಂಬಂಧಗಳು ಸುಧಾರಿಸಬಹುದು, ಆತ್ಮೀಯತೆ, ಪ್ರೀತಿ ಹೆಚ್ಚಿಸಬಹುದು. ಇದರ ಬಗ್ಗೆ ಸಮಾಜದಲ್ಲಿ ಯಾವ ಥರದ ಪ್ರಯತ್ನ ಆಗಬೇಕು? ಶಾಲೆಗಳಲ್ಲಿ, ಕುಟುಂಬಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಈ ವಿಷಯಗಳ ಬಗ್ಗೆ ಮಾತುಕತೆ, ಚರ್ಚೆ ಪ್ರಾರಂಭ ಆಗಬೇಕು. ಪರಸ್ಪರ ಕಾಳಜಿ ಹಾಗೂ ಆರೈಕೆಯಲ್ಲಿ ಸಮಾನ ಜವಾಬ್ದಾರಿಯನ್ನು ಪ್ರೋತ್ಸಾಹಿಸಬೇಕು. ಆರೋಗ್ಯಕರ ಸಂಬಂಧಗಳು ಆರೋಗ್ಯಕರ ಸಮಾಜವನ್ನು ನಿರ್ಮಿಸುತ್ತವೆ. ಇದೇ ಥರ ಎಲ್ಲ ಸದಸ್ಯರು ಮನಸ್ಸಿನ ಕೊಡುಗೆ ಇದ್ದಾಗ ಮಾತ್ರ ಸಂಬಂಧಗಳು ಬೆಳೆಯಲು ಸಾಧ್ಯವಾಗುತ್ತದೆ. ನಾವೆಲ್ಲರೂ ಸಮಸ್ಯೆಗಳ ಬಗ್ಗೆ ಮಾತಾಡಿ ಪರಿಹಾರ ಹುಡುಕಲು ಸಾಧ್ಯವಾಗುತ್ತದೆ. ಥ್ಯಾಂಕ್ ಯು.